ಅಲ್ಲ, ಈಗ ದೀರ್ಘಾವಧಿ ಈಗ ದೇವರಾಜ ಅರಸುನ ಮೀರಿಸಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಅಷ್ಟು ದೇವರಾಜ ಅರಸು ಹೆಸರು ಹೇಳುವಷ್ಟು ಯೋಗ್ಯತೆ ನಮ್ಗೆ ಯಾರಿಗೂ ಇಲ್ಲ. ದೇವರಾಜ ಅರಸು ಅವರ ಕಾರ್ಯಕ್ರಮಗಳು, ಅವರ ಕೊಡುಗೆಗಳು ಭಾಳಷ್ಟು ಇದೆ. ಹಾಗಾಗಿ ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಇವರು ಮಾಡಿರ್ತಕ್ಕಂಥದ್ದು, ಇವತ್ತು ಇವರ ಅಧಿಕಾರದಲ್ಲಿ ಏನೇನಾಗಿದೆ ಇವೆಲ್ಲ ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಕೊಲೆ, ಸುಲಿಗೆ, ದರೋಡೆ, ರೇಪುಗಳು ಇದು ಒಂಥರ ಹೇಗಾಗ್ಬಿಟ್ಟಿದೆ ಅಂದರೆ, ಮತ್ತು ಇವತ್ತು ಸಿದ್ದರಾಮಯ್ಯನವರು ಇಷ್ಟು ಅನುಭವಿ ರಾಜಕಾರಣಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರು ಇವತ್ತು ಸಾಲದ ಪ್ರಮಾಣ ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ವರ್ಷ 1,00,000 ಕೋಟಿಗೂ ಕೂಡ ಮೀರಿ ಇವತ್ತು ಸಾಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಇದು ದೇವರಾಜ ಅರಸುವರು ಏನಾದರೂ ಇವತ್ತು ಬದುಕಿದ್ದಿದ್ರೆ ಖಂಡಿತ ಸೂಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಅಂಥ ಆಡಳಿತ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅವ್ರು ಹೇಳ್ಬೋದು ದೇವರಾಜ ಅರಸುನ, ಇದೇನು ಕ್ರಿಕೆಟ್, ದೇವರಾಜ ಅರಸು ಅವ್ರಿಗೂ ಇವರು ಭಾಳ ಅಜಗಜಾಂತರ ಇದೆ. ಅವ್ರ ಹೆಸರು ಹೇಳೋಕ್ಕೂ ಕೂಡ ಆಗೋದಿಲ್ಲ. ಸರಿ ಸರ್.